ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಈ ವಾರ ಹೇಗಿರುತ್ತಂದರೆ, ಮಕರ ರಾಶಿಯವರು ತುಂಬಾ ಶ್ರಮಜೀವಿ. ನೀವು ನಿಮ್ಮ ಕುಟುಂಬಕ್ಕೋಸ್ಕರ ತುಂಬಾ ಶ್ರಮ ಪಡ್ತೀರಾ, ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡ್ತೀರಾ. ಈ ವಾರ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯ ಅಭಿವೃದ್ಧಿ ನೀವು ಕಾಣ್ಬೋದು ವೃತ್ತಿಯಲ್ಲಿ, ಮತ್ತು ಪ್ರಮೋಷನ್, ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ. ನಿಮಗೆ ಕೆಲಸದ ಮೇಲೆ ಇರೋ ಡೆಡಿಕೇಶನ್ಗೆ ಒಳ್ಳೆಯ ರೆಕಗ್ನಿಷನ್ ಅಂದರೆ ಗುರುತು ಸಿಗುತ್ತೆ. ಆಫೀಸಲ್ಲಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇರ್ತೀರ, ಆದರೆ ಕೆಲವರಿಂದ ನಿಮಗೆ ಪ್ರೆಷರ್ ಅಂತ ಅನಿಸುತ್ತೆ. ಕಾಂಪಿಟೇಷನ್ ಮಾಡೋರು ಅಥವಾ ಆಫೀಸ್ ಪಾಲಿಟಿಕ್ಸು ಮಾಡೋರು, ರಾಜಕೀಯ ಮಾಡೋರು ತಂದಿಡೋದು ನಿಮ್ಮ ಮೇಲೆ ಏನಾದರೂ ಒಂದು ಹೇಳೋದು. ಆದರೆ ನೀವು ಅವರ ಮಾತಿಗೆ ಏನು ಬೆಲೆ ಕೊಡದೆ ನಿಮ್ಮ ಕೆಲಸದ ಮೇಲೆ ನೀವು ಗಮನ ವಹಿಸಿ, ಮತ್ತು ಅವರ ಮಾತಿಗೆ ಏನು ಓವರ್ ರಿಯಾಕ್ಟು ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿಬಿಡಿ ಅವ್ರನ್ನ. ನಿಮ್ಮ ತಾಳ್ಮೆನೇ ನಿಮ್ಮ ಅಸ್ತ್ರ. ನಾವು ರಿಯಾಕ್ಟ್ ಮಾಡದೆ ನಮ್ಮ ಪಾಡಿಗಿದ್ದರೆ ಅವ್ರಿಗೇನು ಅನಿಸುತ್ತೆ, ನಮಗೇನು ಎಫೆಕ್ಟ್ ಆಗಿಲ್ಲ ಅಂತ ಅವ್ರಿಗೆ ಫೀಲ್ ಆಗಿ ಅವರು ಸುಮ್ಮನಾಗ್ಬಿಡ್ತಾರೆ. ಗೌರ್ಮೆಂಟ್ ಜಾಬ್ನಲ್ಲಿ ಇರೋರಿಗೆ ಟ್ರಾನ್ಸ್ಫರ್ ಏನಾದರೂ ನೀವು ಆಸೆ ಪಡ್ತಾ ಇದ್ದರೆ ನಿಮಗೆ ಈ ಸಮಯ ತುಂಬಾ ಅನುಕೂಲ ಮಾಡಿಕೊಡುತ್ತೆ, ಮತ್ತು ಪ್ರಮೋಷನು ಆಗ್ಬೋದು ಅಥವಾ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗೋ ಸಾಧ್ಯತೆ ಇದೆ. ಈ ವಾರ ಮಕರ ರಾಶಿಯವರಿಗೆ ಮನೆಯ ಜವಾಬ್ದಾರಿನೂ ನೀವು ನಿಭಾಯಿಸಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಮತ್ತು ಹಣಕಾಸಿನ ವಿಚಾರದಲ್ಲೂ ನೀವು ಡಿಸಿಪ್ಲಿನ್ ತರಬೇಕು. ಅನಗತ್ಯ ಖರ್ಚು ಮಾಡೋದನ್ನು ನೀವು ತಪ್ಪಿಸ್ಬೇಕು ಈ ವಾರ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಮನೆಯವರಿಗೆ ತಿಳಿಸದೆ ಲಾಭ ಬರುತ್ತೆ ಅಂತ ಯಾವುದರ ಮೇಲೇನೂ ನೀವು ಖರ್ಚು ಅಥವಾ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಯಾರೋ ಹೇಳಿದ್ರು ಅಂತ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಲಾಭ ಬರುತ್ತೆ ಅಂತ ಮೋಸ ಹೋಗೋ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಪ್ತಮದಲ್ಲಿ ಗುರುವಿನ ಸಂಚಾರವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಸಂಗಾತಿಯೊಡನೆ ತುಂಬ ಸಂತೋಷದಿಂದಿರ್ತೀರ ಈ ವಾರ. ಜೊತೆಗೆ ಖುಷಿಯ ವಾತಾವರಣವೂ ಇರುತ್ತೆ ಮನೆಯಲ್ಲಿ. ಸಂಬಂಧದಲ್ಲಿ ಸುಂದರವಾದ ಕ್ಷಣಗಳು, ಒಳ್ಳೆ ಮೆಮರೀಸ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಮತ್ತು ಸಿಂಗಲ್ಸ್ ಇರೋರಿಗೆ ಕಮಿಟ್ಮೆಂಟಲ್ಲಿ ಬರಬೇಕು ಅಂತ ನೀವು ಇಚ್ಛೆನೂ ಪಡ್ತೀರಾ. ಕೆಲಸದ ಒತ್ತಡ ಈ ವಾರ ಇದ್ದೇ ಇರುತ್ತೆ, ಆದರೆ ನಿಮ್ಮ ಟೆನ್ಷನ್ನು ಮತ್ತು ಫ್ರಸ್ಟ್ರೇಷನ್ನ ಮನೆಯವರ ಮೇಲೆ ಹಾಕಕ್ಕೆ ಹೋಗಬೇಡಿ, ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕೆಲಸದ ಒತ್ತಡದಿಂದ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ತಪ್ಪು. ಸ್ವಲ್ಪ ಎಕ್ಸಸೈಸ್ ಮಾಡಿ, ಲೈಟ್ ಎಕ್ಸಸೈಸು. ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಆಗ್ಬೋದು, ಲೈಟಾಗಿ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು ನಿಮಗೆ. ಒಳ್ಳೆಯ ಆಹಾರ ಸೇವನೆ ಮಾಡಿ, ಎಕ್ಸಸೈಸ್ ಮಾಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ. ಮಕರ ರಾಶಿಯವರಿಗೆ ಈ ವಾರದ ಪರಿಹಾರ ಬಂದು, ಪ್ರತಿದಿನ ಸೂರ್ಯದೇವನಿಗೆ ನಮಸ್ಕಾರ ಮಾಡಿಕೊಂಡು ನೀರನ್ನು ಅರ್ಪಿಸಿ, ಜೊತೆಗೆ ಶನಿವಾರದಂದು ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಧನ್ಯವಾದಗಳು.